ಕಾಣ್ಸಕ್ಕಿಲ್ವಾ? ನನ್ ಸೈಕಲ್ಗೆ ಡಿಕ್ಕಿ ಹೊಡೆದಿದ್ ನೀನು, ನನಗೆ ಕಣ್ ಕಾಣಲ್ಲ ಅಂತೀಯ? ನೋಡಮ್ಮ, ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಈ ಟೊಮೊಟೊ ಹಣ್ಣನ್ನೆಲ್ಲ ಬುಟ್ಟಿಗೆ ತುಂಬಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ನಿನ್ ಸೈಕಲ್ ಪಂಚರ್ ಮಾಡ್ಬಿಡ್ತೀವಿ ಅಲ್ವೇ? ಚೆನ್ನಾಗಿದೆ ನೀವು ಹೇಳೋದು. ತಪ್ಪು ಮಾಡಿರೋರು ನೀವು, ನನ್ ಮೇಲೆ ರೋಫ್ ಹೊಡಿತೀರಾ? ಈ ಡೈಲಾಗ್ ಎಲ್ಲ ಬೇಡ, ಗಲಾಟೆ ಶುರು ಮಾಡ್ಬೇಕಾ? ಕೋಳಿ ಕೇಳಿ ಮಸಾಲ ಹರಿತಾರೇನ್ರು? ಸುರ್ವಾಜ್ಗಡ್ರ ಯಾರ ನೋಡಿಗಳನ್ನ ನಟಿಸ್ಕೊಂಡು ಬರ್ತಾ ಇದಾರೆ. ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ ಸರ್, ಸರ್ ಪ್ಲೀಸ್. ಏನ್ ಡ್ಯಾಡಿ ನೀವ್ ಹೇಳ್ತಿರೋದು? ಲಕ್ಷ್ಮಿ ಅಂತೋಳಲ್ಲ. ಕರೆಕ್ಟ್, ನಾನು ಹಾಗೆ ತಿಳ್ಕೊಂಡಿದ್ನಮ್ಮ. ಲಕ್ಷ್ಮಿ ಬೆಂಕಿ ಹಾಗೆ, ಯಾರ ಆಟನೂ ಇವಳತ್ರ ಸಾಗೋಲ್ಲ ಅಂತ ಬೆಟ್ ಕಟ್ಟಿ ಅನ್ಯಾಯವಾಗಿ 1000 ರೂಪಾಯಿ ಕಳ್ಕೊಂಡ್ಬಿಟ್ಟಮ್ಮ. ಬೆಟ್ಟ? ಯಾರ ಹತ್ರ ಬೆಟ್ ಕಟ್ಟಿದ್ರಿ? ಇನ್ಯಾರ ಹತ್ರ? ಇದಾನಲ್ಲ ಆಫೀಸ್ ನಲ್ಲಿ ಆ ಚಂಡಶಾಸನ ಸೀತಾಪತಿ, ಅವನ ಹತ್ರ ಅಮ್ಮ. ಏನಂತ ಡ್ಯಾಡಿ? ಲಕ್ಷ್ಮಿ ತಾನಾಗ್ ತಾನೇ ನನ್ನ ಹತ್ರ ಬಂದು ಡ್ಯೂಯೆಟ್ ಆಡೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಬಾಜಿ ಕಟ್ಟಿ ಗೆದ್ಬಿಟ್ನಮ್ಮ. ನೋನು ಅಂಕಲ್, ಇದೆಲ್ಲ ಸುಳ್ಳು. ಮಾತ್ ಸುಳ್ಳಾಗಬಹುದಮ್ಮ, ಆದ್ರೆ ಈ ಫೋಟೋ ಸುಳ್ಳ ನೋಡು. ಓಹ್, ಇದಾ ಒಂದ್ ಪ್ಲಾನು. ಈ ಖ್ಯಾತ ಲೇಖಕಿ ನವರಸ ವಿಶಾರದೆ ರಾಧಾದೇವಿ ಕಾದಂಬರಿ ಅಂದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅದ್ಭುತವಾದ ಕೊಡುಗೆ. ನಾನು ಭಾವ ಪರವಶತೆಯಿಂದ ಹೇಳ್ತಾ ಇರ್ತೀನಿ, ನೀವು ಬರಿತಾನೇ ಇರಿ. ಗೊತ್ತಾಯ್ತಾ? ಗೊತ್ತಾಯ್ತು. ನಿನ್ ಕಟ್ಕೊಂಡಾಗ್ಲಿಂದ ಕೈಯಿಂದ ಬರಿತಾನೆ ಇದ್ದೀನಲ್ಲ. ಪಶ್ಚಿಮ ದಿಕ್ಕಿಗೆ ಎದುರಾಗಿರುವ ದಿಕ್ಕಿನಲ್ಲಿ ಭಾಸ್ಕರನು ಜನ್ಮ ತಾಳುತ್ತಿದ್ದಾನೆ. ಪೂರ್ವ ದಿಕ್ಕಿನಲ್ಲಿ ಅಂತ ಹೇಳಕ್ಕಾಗದಿಲ್ವಾ? ಅದೇನು ಜನ್ಮ ತಾಳುತ್ತಿದ್ದಾನೆ ಅಂತ ಹೇಳ್ತೀಯಾ? ಉದಯಿಸುತ್ತಿದ್ದಾನೆ. ಎಲ್ಲರೂ ಬರ್ದಾಗ ನಾನು ಬರೆದು ಬಿಟ್ರೆ ನನ್ನ ಸ್ಪೆಷಾಲಿಟಿ ಏನ್ರಿ ಇರುತ್ತೆ? ಪ್ರಾತಃ ಕಾಲದಲ್ಲಿ ಮೇಕೆಯು ಮೇ ಮೇ ಎಂದು ಅಬ್ಬರಿಸುತ್ತಿತ್ತು. ಅದೇನ್ ಮೇ ಮೇ ಅಂತ? ಪ್ರಾತಃ ಕಾಲದಲ್ಲಿ ಕೂಗೋದು ಕೋಳಿ, ಮೇಕೆ ಅಲ್ಲ. ಅಬ್ಬಬ್ಬಬ್ಬ, ಮಧ್ಯ ಮಾತಾಡಿ ಮಾತಾಡಿ ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ರಾಧಾ, ರಾಧಾ, ನಿನ್ನ ಮದುವೆ ಆಗಿ 25 ವರ್ಷ ಆಯ್ತು. ಏನೀಗ ಮುದುಕ ಆಗ್ತಾ ಬಂದೆ. ಸಂಸಾರ ಸುಖ ಏನು ಅಂತಾನೆ ಗೊತ್ತಿಲ್ಲ. ಇವತ್ತಾರು ನೀನ್ ಮನಸ್ ಮಾಡಿದ್ರೆ ಯಾಕ್ರಿ? ನಮ್ ಮದುವೆಗೆ ಮುಂಚೆ ಹಾಕಿದ ಕಂಡೀಷನ್ ಮರ್ತು ಬಿಟ್ರಾ? ಅಯ್ಯಯ್ಯೋ, ಅದ್ ಹ್ಯಾಗ್ ಮರೆಯೋದಿಕ್ಕಾಗತ್ತೆ? ನಿನ್ನ ಕಾದಂಬರಿ ಪ್ರಿಂಟ್ ಆದ ಮೊದಲನೇ ದಿನವೇ ಫಸ್ಟ್ ನೈಟ್ ಅಂತ ನೀನ್ ಹೇಳಿದ್ದೆ. ಇದು ಯಾವ ಅಂತ ನಾನು ಸುಮ್ನಿದ್ದೆ. ಆದ್ರೆ ನನ್ ಗ್ರಾಚಾರ, ನಿನ್ ಕಾದಂಬರಿನ ಯಾರು ಪ್ರಿಂಟ್ ಮಾಡಬಾರ್ದು ಅಂತ ಪ್ರಿಂಟರ್ಸು ಪಬ್ಲಿಷರ್ಸು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ. ರಾಧಾ, ರಾಧಾ, ಓ ಭುವನೇಶ್ವರಿ ಅವರು, ಬನ್ನಿ ಬನ್ನಿ. ಇವತ್ತು ಶುಕ್ರವಾರದ ಪೂಜೆ, ಸಾಯಂಕಾಲ ಬಂದು ಕುಂಕುಮ ಇಟ್ಕೊಂಡು. ಓ ಬರ್ತೀನಿ. ಮತ್ತೆ ಈ ತಿಂಗಳ ಬಾಡಿಗೆ ಕೊಡೋದಿಕ್ಕೆ ನಾನೇ ನಿಮ್ ಮನೆಗ್ ಬರ್ಬೇಕು ಅಂತಿದ್ದೆ. ಸದ್ಯ ನೀವೇ ಬಂದ್ರಲ್ಲ ರೀ. ಗೊತ್ತಾಯ್ತು. ಅದಕ್ಕೇನ್ ಇಷ್ಟ ಅವಸರ? ನಿಧಾನ ಕೊಟ್ರೆ ಆಯ್ತು. ಅಲ್ಲ, ನಾವ್ ಯಾವತ್ತಿದ್ರು ನಿಮಗ್ ಕೊಡ್ಲೇಬೇಕಲ್ಲ. ಇನ್ನು ನನ್ ಜೇಬ್ನಲ್ಲಿದ್ರೆ ಬರೀ ಪೆನ್ನು ಪೇಪರ್ ಖರ್ಚಾಗ್ಬಿಡುತ್ತೆ. ಏನಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಮದುವೆ ಮಾಡ್ಕೊಂಡು ಹೆಣ್ಣೆತ್ತವ್ರನ್ನ ಈ ಹಿಂಸೆ ಮಾಡೋದು ನೀಚತನ, ಹೌದು ಅಲ್ವೋ? ಕೇಳಿದ ವರದಕ್ಷಿಣೆ ಕೊಟ್ರು ಕೂಡ ಸರಿಯಾಗಿ ಸಂಸಾರ ಮಾಡದೆ ಹೆಂಡತಿ ತವ್ರ ಮನೇಲಿ ಬಿಟ್ಬಿಟ್ಟು ಕೇಳ್ದೆ ಓಡೋಗೋದು ಘೋರ, ಹೌದು ಅಲ್ವೋ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಇದ್ರೆ ಕುರ್ಚಿ ಕೂಡಿಸ್ಬಿಡ್ತೀನಿ. ಹುಷಾರ್, ಹೇಳು, ಅನ್ಯಾಯ ಹೌದು ಅಲ್ವೋ? ಬೇಟ್ರೆ, ನಿಮ್ ಮಳೆಯ ಮಾಡಿರೋದೇನೋ ಅನ್ಯಾಯನೇ, ಆದ್ರೆ ಪ್ರತಿನಿತ್ಯ ನಮ್ಮನ್ನ ಹಿಂಡೋದು ಪರಮ ಅನ್ಯಾಯ ಅಲ್ವಾ ಬೇಟ್ರೆ? ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಬೇಟ್ರೆ, ವ್ಯಾಪಾರ ಮಾಡ್ಕೊಂಡು ಬದುಕತ್ತೀರಿ ಬೇಟ್ರೆ, ನೀವಾದ್ರೂ ಹೇಳಿ ಅಮ್ಮ. ಬಂದವ್ರ ಮುಂದೆ ಎಲ್ಲ ರಾಮಾಯಣ ತೆಗಿತಿಯಲ್ಲ, ನೀ ಹೋಗಲ್ ಕುತ್ಕೋ. ನೀನ್ ಕೊಡಪ್ಪ. ನಮ್ಮ ಮಡಿಯ ಎಲ್ಲಿದಾನೋ ಏನೋ. ಸರ್ ಪೋಸ್ಟ್. ಹೇಳಿ ಅಂದ್ರೆ ಬಂದ್ರು. ಬನ್ನಿ 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 ಹೇಳಿದ್ದೆ, ಬನ್ನಿ 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 ಬನ್ನಿ. ಏನ್ ನಿಮ್ ಗಲಾಟೆ? ನೋಡು ಸೀತಾಪತಿ, ನಮ್ಮ ಮಣಿ ಅಂದ್ರೆ ಒಳಗ್ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಇವ್ರ ನಿಮ್ ಅಳಿಯ ಅಲ್ಲ. ಸುಳ್ಳು, ಇವ್ರ ನಮ್ಮ ಮಣಿ ಅಂದ್ರೆ ಬನ್ನಿ ಬನ್ನಿ. ಸರಿ ಬಿಡಿ,
ಈಗ ಅರ್ಥವಾಯ್ತು ನಿಮ್ ಕನ್ಫ್ಯೂಷನ್ ಯಾಕೆ ಅಂತ. ಇದನ್ನ ಹಾಕೊಂಡು ನೋಡಿ. ಇವ್ರು ಪೋಸ್ಟ್ ಬನ್ನು ಅದೇ ಮತ್ತೆ. ಒಳ್ಳೆ ದೇವ್ರು ಬಂದಾಗ ಬಂದ್ರಿ ಸ್ವಾಮಿ, ತಗೊಳ್ಳಿ ಪೋಸ್ಟ್. ಸುಮತಿ, ಸುಮತಿ ಬಂದೆ. ತಗೊಳಮ್ಮ, ನಿನ್ನ ಕಾಗದ ಬಂದಿದೆ. ಸಮಯಕ್ಕೆ ಸರಿಯಾಗಿ ನಾನು ಏನಾದ್ರೂ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ ತಂದೆ ಆ ಪೋಸ್ಟ್ ಮ್ಯಾನ್ ನ ಅಳಿಯ ಅಂತ ತಿಳ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಬಿಡೋರು. ಜೋಪಾನಾಗಿ ನೋಡ್ಕೊಳಮ್ಮ. ಬರ್ಲಾ? ಹಾ, ಈ ತಿಂಗಳು ಬಾಡಿಗೆ ಬರ್ತೀನಿ. ಸರಿ. ನಂಬರ್ 9. ಸ್ಟಾಪ್ 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 ಸ್ಟಾಪ್. ನೀನು ಬಲು ಪಕ್ಕ. ನಾನ್ ಸಿಂಗಾಪುರ್ನಿಂದ ಬರೋ ವಿಷಯ ಗೊತ್ತಾಗಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ತಾ ಇದೀಯಾ? ಆಸ್ತಿ ಏನೇ? ನನಗ್ ಗೊತ್ತಿದ್ದ ಹಾಗೆ ನಿಮ್ಮ ಅಪ್ಪನಿಗೆ ನೀನೊಬ್ಳೆ ಮಗಳು, ಇದ್ದಕ್ಕಿದ್ದ ಹಾಗೆ ಈ ತಮ್ಮ ಎಲ್ಲಿ ಉದ್ಭವ ಆದ್ನೆ ರಾಧಾ? ರಾಧಾನ? ಹಂಗಾದ್ರೆ ನೀನ್ ನನ್ನ ಅಕ್ಕ ಅಲ್ಲ ಅಂತ ಈಗ ಪಕ್ಕ ಆಗೋಯ್ತು. ಸಸ್ಪೆನ್ಸ್ ಕಥೆಯಲ್ಲಿ ಬರೋ ಹಾಗೆ ಸಡನ್ ಆಗಿ ಬಂದಿದ್ದೀಯಲ್ಲ, ಯಾರಪ್ಪ ನೀನು? ನಾನು ಸರ್ ನೀವ್ ಯಾವ್ದಾರು ಪೇಪರ್ ಎಡಿಟರಾ? ಅಲ್ಲ. ಕಳ್ಳ. ಅಲ್ಲ. ಈ ಮನೆ ಓನರ್ ಭುವನೇಶ್ವರಿ ದೊಡ್ಡಪ್ಪನ ಮಗ ಸಿಂಗಾರು. ಭುವನೇಶ್ವರಿ ಅವರ ದೊಡ್ಡಪ್ಪನ ಮಗನ? ಯಾರಿವಳು? ನಿನ್ನ ಹೆಂಡತಿ. ಇವಳಲ್ಲ, ಅಲ್ಲಿ ನಿಂತಿರುವವಳು. ಅವರ ಭುವನೇಶ್ವರಿ ಅವರ ಮಗಳು ಲಕ್ಷ್ಮಿ. ಐತಿ. ಈ ಸಿಂಗಾರು ಕೈ ಹಿಡಿಯೋ ಬಂಗಾರು ನೀನ್ ತಾನೆ? ಲಕ್ಷ್ಮಿ, ಯು ಡೋಂಟ್ ವರಿ, ನಾನ್ ಬಂದ್ಬಿಟ್ನಲ್ಲ. ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಸ್ಲಮ್ ಏರಿಯಾದಲ್ಲಿ ಹನಿಮೂನ್ ಮಾಡ್ಕೊಂಡು ಮುಂದೆ ಅಂಕಲ್ ಇವ್ನು ಮಾತಾಡ್ತಾ ಇರೋದ್ ನೋಡಿದ್ರೆ 100% ಹುಚ್ಚ ಆಸ್ಪತ್ರೆಯನ್ನ ತಪ್ಪಿಸ್ಕೊಂಡ್ ಬಂದಿರೋ ತರ ಇದ್ದಾನೆ. ಇವನು ಹುಚ್ಚ, ಅವಳು ಹುಚ್ಚಿ, ಪ್ರಪಂಚವೆಲ್ಲ ಹುಚ್ಚರು. ನಾನು ಮಾತ್ರ ನಿನ್ನ ಪ್ರೇಮದ ಹುಚ್ಚ. ಹುಚ್ಚ. ಸಿಕ್ತು ಸಿಕ್ತು. ನನ್ನ ನಾವೆಲ್ಗೆ ಹೊಸ ಟೈಟಲ್, ಹುಚ್ಚರ ಸಂತೆ. ಅಮ್ಮ ಲಕ್ಷ್ಮಿ, ನೀನ್ ಹೇಳಿ ಸರಿ ಕಣಮ್ಮ. ಲೋ ಸ್ವಾಮಿ, ಸ್ವಾಮಿ, ಸ್ವಾಮಿ. ಏನ್ ಕೃಷ್ಣ ಅವ್ರೆ? ಮೊದಲು ಈ ಹುಚ್ಚ ನನ್ ಮಗನ ಆ ಕಾಂಪೌಂಡ್ ಆಚೆ ಥೋಬಾನಸ್ನಂಗಿಸ್ಬಿಡು. ಏನಾಯ್ತು? ಯಾರ ಇವನು? ಯಾರು ಗೊತ್ತಿಲ್ಲ ಅಮ್ಮವ್ರೆ, ಕಳ್ಳಂತರ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಅಮ್ಮವರು ಅಂದ್ರೆ ನೀನ್ ನನ್ನ ಅಕ್ಕ, ನೀನ್ ನನ್ ಬಾವ. ಅಕ್ಕ ನಾನು ಗುಡಿ ಬಂಡೆ ಗುಂಡ, ಗುಂಡಮ್ಮನ ಏಕೈಕ ಪುತ್ರ ಕೋದಂಡ ಉರುಫ್ ಸಿಂಗಾರು. ಕೋದಂಡ? ಇವನು ನನ್ ದೊಡ್ಡಪ್ಪನ ಮಗ, ನನ್ ತಮ್ಮನಿ. ಚಿಕ್ಕ ವಯಸ್ಸಿನಲ್ಲಿ ಇವನು ಮನೆ ಬಿಟ್ಟು ಹೋದ ಅಂತ ನಮ್ ದೊಡ್ಡಮ್ಮ ಇವನ್ ಕೊರಗಿನಲ್ಲೇ ಸತ್ತು ಹೋಗ್ಬಿಟ್ರು. ಆವತ್ತು ಹೋದವನು ಇವತ್ತು ಬಂದಿದ್ದಾನೆ. ಈ ಸುಂದರ ಮುಖಾರವಿಂದ ನೋಡೋದಕ್ಕಿಂತ ಅವ್ರು ಸತ್ತಿದ್ದೇ ಒಳ್ಳೇದೇ. ಮದ್ವೆ ಮಾಡ್ಕೊಂಡಾಗ್ಲಿಂದ ನಿನ್ ತವ್ರ ಮನೆ ಬಗ್ಗೆ ನನ್ಗೊಂದ್ ಸಂಶಯ ಇತ್ತು. ಇವತ್ ಇವ್ನು ನೋಡಿದ್ಮೇಲೆ ಅದು ಕನ್ಫರ್ಮ್ ಆಗೋಯ್ತು. ಏನ್ರಿ? ಎಲ್ರು ಕೋದಂಡ, ಇಷ್ಟು ವರ್ಷ ಎಲ್ಲೋಗಿತ್ತಪ್ಪ? ಎತ್ ಮನೆ ವಾತಾವರಣ ಬೇಜಾರಾಗ್ಬಿಟ್ಟು ದೇಶ ವಿದೇಶಗಳನ್ನೆಲ್ಲ ಸುತ್ತಕೊಂಡು ಈಗ ಈ ಊರ್ನಲ್ಲೇ ನಿನ್ನ ಮನೆಯಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಬಂದ್ಬಿಟ್ಟೆ ಅಕ್ಕ. ಎಷ್ಟೊಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಕಡೆಗೂ ಏಳ್ರಾಟ ನಮ್ಮನೆಗೆ ಒಕ್ಕರಿಸ್ತಾ? ಅಯ್ಯಪ್ಪ, ನಮ್ಮಮ್ಮ ನಮ್ಮ ಅಕ್ಕನ ಹತ್ರ ಏನ್ ಭಾಷೆ ತಗೊಂಡಿದ್ದಾರೆ ಗೊತ್ತಾ? ಏನು? ನೀನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಈ ನಿನ್ನ ಕಂದನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂತ ಅಲ್ವೇನಕ್ಕ? ಹೌದು ಕಣಪ್ಪ, ಹೌದು ರೀ. ಕೋದಂಡ? ನೋ ಕೋದಂಡ, ಈಗ ಇವನು ಸಿಂಗಾಪುರ್ ರಿಟರ್ನ್ ಸಿಂಗಾರು. ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿ ಆಮೇಲೆ ಮಾತಾಡೋಣ, ಆಯ್ತಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಚೆನ್ನಾಗಿದ್ದೀರಾ? ಬಾ ಸೀತಾಪತಿ. ಗುಡ್ ಮಾರ್ನಿಂಗ್ ಸರ್. ಏನೆಲ್ಲ ಖುಷಿಯಾಗಿದ್ದೀರಾ? ನೀವು ಬೇರೆ ಜೊತೆಗೆ ಬಂದಿದ್ದೀರಾ? ಇವತ್ತು ನಾವೆಲ್ಲ ಸೇರಿ ನಿನ್ ಹತ್ರ ಬೆಟ್ ಕಟ್ತೀವಿ. ಹೌದಾ? ವೆರಿ ಗುಡ್. ಏನ್ ಬೆಟ್ಟಿಂಗ್ ಸರ್? ಸ್ವಲ್ಪ ಇರು, ಹೇಳ್ತೀನಿ. ಈಗ ಹೋಟ್ಲೊಳಗೆ ಯಾರು ಬರ್ತಾರೋ ಅವರಿಗೆ ಬಾಗ್ಲಲ್ಲೇ ಮುತ್ತು ಕೊಡ್ಬೇಕು. 1,000 ರೂಪಾಯಿ ಬೆಟ್ಟು. ಏನ್ ಸರ್ ಇದು? ಏನೋ ಚಿಕ್ಕದಾಗಿ ಬೆಟ್ ಕಟ್ತೀರಾ ಅಂತ ತಿಳ್ಕೊಂಡ್ರೆ ಬೆಟ್ಟನೆ ತಲೆ ಮೇಲೆ ಬೀಳೋ ಹಾಗೆ ಬೆಟ್ ಕಟ್ತೀರಲ್ಲ. ಇಲ್ಲಿ ಓಕೆ, ಡನ್.
ಪ್ರಥಮ ಚುಂಬನ ಪ್ರೇಮಕ್ಕೆ ಸೋಪಾನ.